ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮತಗಟ್ಟೆಗಳಲ್ಲಿ ಮತದಾನ ಬಿರುಸಿನಿಂದ ಸಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇವತ್ತು ನಾವು ಮತಗಟ್ಟೆ ಸಂಖ್ಯೆ 195ರಲ್ಲಿದ್ದೀವಿ. ಇಲ್ಲೂ ಕೂಡ ಅಷ್ಟೇ ಪಿಂಕ್ ಬೂತಿಂಗ್ ಅಂತಾನೆ ಒಂದು ರೀತಿಯಾಗಿ ವಿಭಿನ್ನವಾಗಿ ಜಿಲ್ಲಾ ಆಡಳಿತ ವಿಶೇಷವಾಗಿ ನೂತನವಾಗಿ ಈ ರೀತಿಯಾದ ಒಂದು ಯೋಜನೆಯನ್ನ ಮಾಡಿ ಇಲ್ಲಿ ಒಂದು ಬೂತ್ ಪೋಲಿಂಗ್ ಸ್ಟೇಷನ್ ಅನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವತಿಯರೇ ಜಾಸ್ತಿ ಜನ ಇದ್ದಾರೆ. ಇಲ್ಲಿ ಬೂತ್ ಸಂಖ್ಯೆ 195ರಲ್ಲಿ ಹೆಚ್ಚಿನ ಸಂಖ್ಯೆ ಅವರೇ ಇದ್ದಾರೆ. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ಏನಂದ್ರೆ ನೂತನವಾಗಿ ಮೊದಲನೇ ಬಾರಿ ವೋಟ್ ಹಾಕುವಂಥವ್ರು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ. ಬೇರೆ ಬೇರೆ ಊರಿನಿಂದ ಬಂದಂಥವ್ರು ಕೂಡ ಸಾಕಷ್ಟು ಜನ ಇಲ್ಲಿದ್ದಾರೆ ಎಂಬ ಮಾಹಿತಿಗಳು ಕೂಡ ಬರ್ತಾ ಇದೆ. ಹೆಚ್ಚಿನದಾಗಿ ಇದು ಯುವತಿಯರಿಗೆ ಮತ್ತು ಪಿಂಕ್ ಬೂತ್ ಅಂತಾನೆ ಇಟ್ಟಿರೋದು ಒಂದು ರೀತಿಯಾಗಿ ಇದು ಒಂದು ವಿಭಿನ್ನವಾದ ಪ್ರಯತ್ನ ಅಂತಾನೆ ಹೇಳ್ಬೋದು ಜಿಲ್ಲಾಡಳಿತದ್ದು. ಜೊತೆಗೆ ಇಲ್ಲಿ ವಿಶೇಷತೆ ಏನಂದ್ರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ನೂತನವಾಗಿ ಮೊದಲನೇ ಬಾರಿಗೆ ವೋಟ್ ಹಾಕೋವಂಥವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ವಿಶೇಷತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಜೊತೆಗೆ ಅವರಿಗೂ ಕೂಡ ಅಷ್ಟೇ ಮುಂದಿನ ಬಾರಿ ವೋಟ್ ಹಾಕಬೇಕು ಅನ್ನೋ ಒಂದಿಷ್ಟು ಅವ್ರಿಗೂ ಕೂಡ ನಿರಾಸೆ ಆಗದಂತೆ ವೋಟ್ ಹಾಕೋದಕ್ಕೂ ಕೂಡ ಮುಂದಾಗ್ತಾರೆ. ಸಾಕಷ್ಟು ಜನ ವೋಟ್ ಹಾಕೋದಕ್ಕೂ ಕೂಡ ಬರ್ತಾರೆ. ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ಈಗಾಗಲೇ ಕ್ಯೂ ಕೂಡ ಇದೆ. ಸುಮಾರು 1094 ಮತಗಳು ಇರ್ತಕ್ಕಂಥ ಒಂದು ಮತಗಟ್ಟೆ ಇದು. 195 ಸಂಖ್ಯೆ ಏನು ಮತಗಟ್ಟೆ ಇದೆ ಇದು ಸುಮಾರು 1094 ಮತದಾರರು ಇದ್ದಾರೆ ಈ ಬೂತ್ನಲ್ಲಿ. ಅದರಲ್ಲೂ ಕೂಡ ಹೆಚ್ಚಿನದಾಗಿ ಸುಮಾರು 700ರಿಂದ 800ಕ್ಕೂ ಮಹಿಳೆಯರು ಮತ್ತು ಯುವತಿಯರೇ ಇದ್ದಾರೆ ಎಂಬ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗ್ತಿದೆ. ಜೊತೆಗೆ ಈ ಬೂತ್ ಈ ರೀತಿಯಾಗಿ ಮಾಡಿರೋದು ವಿಶೇಷವಾಗಿ ಪಡೆದುಕೊಳ್ಳುತ್ತೆ ಬಾಗಲಕೋಟೆಯಲ್ಲಿ ಈ ಬಾರಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ ಬೇರೆ ಬೇರೆ ಜನ ಕೂಡ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ಯಾವ ರೀತಿಯಾಗಿ ಸಖಿ ಮತಗಟ್ಟೆ ಅಂತ ಮಾಡಿದ್ದಾರೆ ಇದು ವಿಶೇಷತೆಯನ್ನು ಕೂಡ ಬಾಗಲಕೋಟೆಯಲ್ಲಿ ಈಗಾಗಲೇ ಪಡೆದುಕೊಂಡಿದೆ. ಕ್ಯಾಮ್ರಾಮನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.